ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಉಷಾ. ದೀಪಾವಳಿ ಹಬ್ಬ ಹತ್ರ ಬರ್ತಾ ಇದ್ದಂತೆ ದೇಶದಲ್ಲಿ ಚಿನ್ನದ ಬೆಲೆಯೂ ಏರಿಕೆಯಾಗ್ತಾ ಇದೆ. ದೀಪಾವಳಿ ಹಬ್ಬದ ವೇಳೆ ಅನೇಕರು ಚಿನ್ನ ಖರೀದಿಗೆ ಮುಗಿಬೀಳ್ತಾರೆ. ಶುಭ ಸಮಾರಂಭಗಳು ನಡೆಯೋದ್ರಿಂದ ಚಿನ್ನಕ್ಕೆ ಬೇಡಿಕೆ ಜಾಸ್ತಿ ಆಗ್ಬಿಟ್ಟಿದೆ. ಇನ್ನು ಜಾಗತಿಕ ಅನಿಶ್ಚಿತತೆ ಸ್ಥಿತಿಯ ಮಧ್ಯೆ ಚಿನ್ನದ ಮೇಲಿನ ಹೂಡಿಕೆಯೇ ಸೇಫ್ ಅಂತ ಹಣಕಾಸು ಹೂಡಿಕೆ ತಜ್ಞರು ಕೂಡ ಜನರಿಗೆ ಸಲಹೆ ನೀಡುತ್ತಿದ್ದಾರೆ. ಹೀಗಾಗಿ ಚಿನ್ನ ಮಾರಾಟ, ಬೇಡಿಕೆ ಎರಡೂ ಕೂಡ ಹೆಚ್ಚಾಗಿದೆ. ದೇಶದಲ್ಲಿ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ 55 ರೂಪಾಯಿ ಏರಿಕೆಯಾಗಿದೆ. 24 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ 55 ರೂಪಾಯಿ ಏರಿಕೆಯಾಗಿದ್ದು, ಪ್ರತಿ ಗ್ರಾಮ್ ಚಿನ್ನದ ಬೆಲೆ 12,426 ರೂಪಾಯಿಗೆ ಏರಿಕೆಯಾಗಿದೆ. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆಯು ಪ್ರತಿ ಗ್ರಾಮ್ಗೆ ಸುಮಾರು 11,000ವನ್ನು ದಾಟಿದೆ. ಇನ್ನು 18 ಕ್ಯಾರೆಟ್ನ ಚಿನ್ನದ ಬೆಲೆ 1 ಗ್ರಾಮ್ಗೆ 9,319 ರೂಪಾಯಿ ಆಗಿದೆ. ಚಿನ್ನದ ಬೆಲೆ ಏರಿಕೆಗೆ ಕಾರಣ ಏನು ಅಂತ ನೋಡ್ತಾ ಹೋದ್ರೆ, ಯುಎಸ್ ಚೀನಾದ ಸಾಫ್ಟ್ವೇರ್ ಉತ್ಪನ್ನಗಳ ಮೇಲೆ 100% ಹೊಸ ಸುಂಕವನ್ನು ವಿಧಿಸಿರೋದು, ಯುಎಸ್ ಸರ್ಕಾರದ ಸ್ಥಗಿತ ಡಾಲರ್ ಎದುರು ರೂಪಾಯಿ ದುರ್ಬಲತೆ, ರಷ್ಯಾ ಉಕ್ರೇನ್ ಯುದ್ಧ ಇನ್ನೂ ಮುಂದುವರೆದಿರೋದು, ಕಚ್ಚಾ ತೈಲಗಳ ಬೆಲೆ ಹೆಚ್ಚಳವಾಗಿದೆ, ಹಣದುಬ್ಬರ, ನಿರುದ್ಯೋಗ ಸೇರಿದಂತೆ ಅನೇಕ ಅಂಶಗಳು ಚಿನ್ನದ ಬೆಲೆ ಏರಿಕೆಗೆ ಕಾರಣವಾಗಿದೆ. ಇದರ ಜೊತೆಗೆ ಭಾರತ, ಚೀನಾ ಸೇರಿದಂತೆ ಅನೇಕ ದೇಶಗಳ ಕೇಂದ್ರ ಬ್ಯಾಂಕ್ಗಳು ಭಾರಿ ಪ್ರಮಾಣದಲ್ಲಿ ಚಿನ್ನ ಸಂಗ್ರಹಣೆ ಮಾಡ್ತಾ ಇರುವುದು ಸಹ ಚಿನ್ನದ ಬೆಲೆ ಹೆಚ್ಚಳಕ್ಕೆ ಹಾಗೂ ಬೇಡಿಕೆಗೆ ಕಾರಣವಾಗಿದೆ ಅಂತ ಹೇಳಲಾಗ್ತಾ ಇದೆ. ಇಷ್ಟಲ್ಲದೆ ಚಿನ್ನದ ಇಟಿಎಫ್ಗೂ ಕೂಡ ಒಳಹರಿವು ಹೆಚ್ಚಾಗಿದೆಯಂತೆ. ಇನ್ನು ದೇಶದಲ್ಲಿ ಚಿನ್ನದಂತೆಯೇ ಬೆಳ್ಳಿ ಬೆಲೆಯೂ ದಿನೇ ದಿನೇ ಏರಿಕೆಯಾಗ್ತಾ ಇದೆ. ಬೆಳ್ಳಿ ಬೆಲೆ ಇವತ್ತು ಪ್ರತಿ ಕೆಜಿಗೆ 1.77 ಲಕ್ಷ ರೂಪಾಯಿ ಏರಿಕೆಯಾಗಿದೆ. ಕಳೆದ 5 ದಿನದಲ್ಲೇ ಬೆಳ್ಳಿ ಬೆಲೆ ಪ್ರತಿ ಕೆಜಿಗೆ 20,000 ರೂಪಾಯಿಯಷ್ಟು ಏರಿಕೆಯಾಗಿದೆ. ಈಗ ಬೆಳ್ಳಿ ಮೇಲಿನ ಹೂಡಿಕೆಯು ಭರ್ಜರಿ ರಿಟರ್ನ್ಸ್ ನೀಡಲಿದೆ. ಜಗತ್ತಿನಲ್ಲಿ ಹಳದಿ ಲೋಹ ಚಿನ್ನಕ್ಕೆ ಮಾತ್ರ ಬೇಡಿಕೆ ಇದೆ ಅಂದ್ಕೊಂಡ್ರೆ ಸುಳ್ಳು. ಈಗ ಬೆಳ್ಳಿ ಬೆಲೆಯು ಬಂಗಾರದ ಬೆಲೆಯಂತೆಯೇ ಏರಿಕೆಯಾಗ್ತಾ ಇದೆ. ಕೇವಲ 5 ದಿನದಲ್ಲಿ ಬೆಳ್ಳಿ ಬೆಲೆಯಲ್ಲಿ ಕೆಜಿಗೆ 20,000 ರೂಪಾಯಿ ಏರಿಕೆಯಾಗಿದೆ. ಬೆಂಗಳೂರಲ್ಲಿ ಅಕ್ಟೋಬರ್ 6ರಂದು ಬೆಳ್ಳಿ ಬೆಲೆ ಪ್ರತಿ ಕೆಜಿಗೆ 1,56,000 ರೂಪಾಯಿ ಇತ್ತು. ಆದರೆ ಈಗ ಬೆಳ್ಳಿ ಬೆಲೆ 1,76,200 ರೂಪಾಯಿಗೆ ಏರಿಕೆಯಾಗಿ ದಾಖಲೆ ನಿರ್ಮಿಸಿದೆ. ದೀಪಾವಳಿ ಹಬ್ಬ ಸಮೀಪಿಸುತ್ತಿರುವಾಗಲೇ ದೇಶದಲ್ಲಿ ಚಿನ್ನದ ಬೆಲೆ ಮತ್ತು ಬೆಳ್ಳಿ ಬೆಲೆ ಏರಿಕೆಯಾಗ್ತಾ ಇದೆ. ಮುಂಬೈ, ಪುಣೆ, ಅಹಮದಾಬಾದ್, ದೆಹಲಿ, ಬೆಂಗಳೂರು ನಗರಗಳಲ್ಲಿ ಬೆಳ್ಳಿ ಬೆಲೆ ಪ್ರತಿ ಕೆಜಿಗೆ 1,77,000 ರೂಪಾಯಿ ಇದೆ. ಇದೆಲ್ಲದರ ಮಧ್ಯೆ ಮಧ್ಯಮ ವರ್ಗದ ಲೇಡೀಸ್ ಹೇಳ್ತಾ ಇರೋದು, ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು ಅಂತ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.